ಶರಣರ ಗುಣವನ್ನ ಮರಣದಲ್ಲಿ ಕಾಣು ಎಂಬಂತೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇಂದು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ರಾಷ್ಟ್ರದ ಧೀಮಂತ ನಾಯಕನಿಗೆ ಕಂಬನಿಯ ಬೀಳ್ಕೊಡುಗೆ ನೀಡಲಾಗಿದೆ. ಇಡೀ ದೇಶದಲ್ಲೇ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಯನ್ನ ಬಿಟ್ಟೋಗಿದ್ದಾರೆ. ಸಜ್ಜನ, ಪ್ರಾಮಾಣಿಕ, ಸರಳ ವ್ಯಕ್ತಿ. ಭಾರತ ದೇಶಕ್ಕೆ ಅವರು ಒಂದು ಆರ್ಥಿಕ ಶಕ್ತಿಯನ್ನಿಟ್ಟರು ತಮ್ಮ ಪಾಲಿಸೀಸ್ ಮುಖಾಂತರ. ನಮ್ಮ ರಾಷ್ಟ್ರದ ದೊಡ್ಡ ಆಸ್ತಿ ಮಾತ್ರವಲ್ಲ, ಇಡೀ ಜಗತ್ತಿನ ಒಂದು ದೊಡ್ಡ. ಮೌನ 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 ಮೌನವೇ ನೆಲವನ್ನ ತಬ್ಬಿದಂತ ಕ್ಷಣಗಳಿವೋ. ಮೌನವೇ ಪಂಚಭೂತಗಳಲ್ಲಿ ಲೀನವಾದಂತ ಭಾವುಕ ಗಳಿಗೆ ಇದೋ. ಪಂಚಭೂತಗಳಲ್ಲಿ ಲೀನರಾದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್. ಭಾರತದ ಮಾಜಿ ಪ್ರಧಾನಿ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಗುರುವಾರ ವಿಧಿವಶರಾಗಿದ್ರು. ನಿನ್ನೆ ಇಡೀ ದಿನ ಅವರ ನಿವಾಸದಲ್ಲೇ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಇರಿಸಲಾಗಿತ್ತು. ಗಣ್ಯರೆಲ್ಲ ಸಿಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಇಂದು ಬೆಳಗ್ಗೆ ಸಿಂಗ್ ನಿವಾಸದಿಂದ ಪಾರ್ಥಿವ ಶರೀರವನ್ನ ದೆಹಲಿಯಲ್ಲಿರೋ ಎಐಸಿಸಿ ಕಚೇರಿಗೆ ಸ್ಥಳಾಂತರಿಸಲಾಗಿತ್ತು. ಇದೇ ಎಐಸಿಸಿ ಕಚೇರಿ ಸಿಂಗ್ ಅವರ ಬದುಕಿನ ಅನೇಕ ಮಹತ್ವದ ಘಟನೆಗಳಿಗೆ ಸಾಕ್ಷಿಯಾಗಿತ್ತು. ತಮ್ಮ ಕರ್ಮಭೂಮಿಗೆ ಸಿಂಗ್ ಅವರ ಪಾರ್ಥಿವ ಶರೀರ ಬರ್ತಾಗಿದ್ದಂತೆ ಕಾಂಗ್ರೆಸ್ನ ರಾಷ್ಟ್ರ ಮತ್ತು ರಾಜ್ಯದ ದಿಗ್ಗಜ ನಾಯಕರು ಗೌರವ ಪೂರ್ವಕವಾಗಿ ಬರಮಾಡಿಕೊಂಡ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಪಕ್ಕ ಪಕ್ಷದ ಧ್ವಜವನ್ನ ಇರಿಸಿ ಮೇರು ನಾಯಕನಿಗೆ ಅಂತಿಮ ಗೌರವ ಸಲ್ಲಿಸಿದ್ರು. ಬಳಿಕ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ ಸಿಂಗ್ ಅವರಿಗೆ ಪುಷ್ಪಗಳನ್ನಿರಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ, ರಣದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್ ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ನಾಯಕರು ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಸಿದ್ರು. 92 ವರ್ಷ ಆಗಿದೆ. ಅವ್ರು ಸತ್ತಿರ್ಬೋದು, ಬಟ್ ಅವರ ಕಾರ್ಯಕ್ರಮಗಳು ಅವ್ರನ್ನ ಜೀವಂತವಾಗಿ ಇಡ್ತದೆ. ಮನಮೋಹನ್ ಸಿಂಗ್ ಅವರು ಒಂದು ಮಹಾನ್ ವ್ಯಕ್ತಿ, ಅವರು ರಾಜಕಾರಣಿ ಅಲ್ಲ, ಅವರೊಬ್ಬ ಸ್ಟೇಟ್ಸ್ಮನ್. ಅವ್ರ ನಿಧನದಿಂದ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಬಹಳ ಸಜ್ಜನ, ಪ್ರಾಮಾಣಿಕ, ಸರಳ ವ್ಯಕ್ತಿ. ದೇಶ ಕಂಡ ಒಬ್ಬ ಅಪರೂಪ ಸರಳ ಸಜ್ಜನಿಕೆ ರಾಜಕಾರಣಿ, ದೊಡ್ಡ ಆರ್ಥಿಕ ತಜ್ಞರು. ಅವರು ಸದಾ ಸ್ಮರಣೀಯರು. ಎಐಸಿಸಿ ಕಚೇರಿಯಲ್ಲಿ ಅಂತಿಮ ನಮನ ಸಲ್ಲಿಸಿದ ಬಳಿಕ ಅಲ್ಲಿಂದ ದೆಹಲಿಯ ನಿಗಮ್ಬೋಧ್ ಘಾಟ್ ವರೆಗೂ ಅಂದ್ರೆ ಸುಮಾರು 10 ರಿಂದ 11 ಕಿಲೋಮೀಟರ್ ವರೆಗೂ ಅಂತಿಮ ಯಾತ್ರೆ ನಡೆಯಿತು. ರಾಹುಲ್ ಗಾಂಧಿ ಕೂಡ ಅಂತಿಮ ಯಾತ್ರೆಯ ಮುಂದೆ ಸಾಗ್ತಿದ್ದ ಸೇನಾ ವಾಹನದಲ್ಲೇ ಸಾಗಿದ್ರು. ಸಿಖ್ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಿಸಿದ ಕುಟುಂಬ. ಸಕಲ ಸರ್ಕಾರಿ ಗೌರವದೊಂದಿಗೆ ಭಾವಪೂರ್ಣ ಬೀಳ್ಕೊಡುಗೆ. ಎಐಸಿಸಿ ಕಚೇರಿಯಿಂದ ದೆಹಲಿಯ ನಿಗಮ್ಬೋಧ್ ಘಾಟ್ಗೆ ಸಿಂಗ್ ಅವರ ಪಾರ್ಥಿವ ಶರೀರವನ್ನ ತರಲಾಯಿತು. ಅಲ್ಲೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ರಾಹುಲ್ ಗಾಂಧಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಇನ್ನಿತರೆ ನಾಯಕರು ಅಂತಿಮ ನಮನ ಸಲ್ಲಿಸಿದ್ರು. ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನಕ್ಕೆ ಭೂತಾನ್ ರಾಜ ನಾಮ್ಗಲ್ ವಾಂಗ್ ಚುಕ್ ಕೂಡ ಆಗಮಿಸಿದ್ರು.
ಗಣ್ಯರ ನಮನದ ಬಳಿಕ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಮೇಲಿದ್ದ ರಾಷ್ಟ್ರಧ್ವಜವನ್ನ ಕುಟುಂಬದವರಿಗೆ ಹಸ್ತಾಂತರಿಸಲಾಯಿತು. ಬಳಿಕ ಪಾರ್ಥಿವ ಶರೀರವನ್ನ ಅಂತ್ಯ ಸಂಸ್ಕಾರ ನಡೆಯುವ ಸ್ಥಳದಲ್ಲಿ ಇಡಲಾಯಿತು. ಈ ವೇಳೆ ರಾಹುಲ್ ಗಾಂಧಿ ತಮ್ಮ ಗುರುವಿಗೆ ಮಾರ್ಗದರ್ಶಕರಿಗೆ ಅಂತಿಮವಾಗಿ ಹೆಗಲು ಕೊಟ್ಟು ಗೌರವ ಸಲ್ಲಿಸಿದ್ರು. ಬಳಿಕ ಸಿಖ್ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರಿದ್ವು. ಈ ವೇಳೆ ಸಿಖ್ಖರು ಬಳಸುವ ಖಡ್ಗವನ್ನ ಸಿಂಗ್ ಪಾರ್ಥಿವ ಶರೀರದ ಮೇಲಿಟ್ಟು ಮಂತ್ರಗಳನ್ನ ಪಠಿಸಲಾಯಿತು. ಬಳಿಕ ಕುಶಾಲ ತೋಪು ಸಿಡಿಸಿ ಸಿಂಗ್ ಅವರಿಗೆ ಗೌರವ ಸಮರ್ಪಿಸಲಾಯಿತು. ನಂತರ ಮನಮೋಹನ್ ಸಿಂಗ್ ಕುಟುಂಬದವರು ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದ್ರು. ಹೀಗೆ 92 ವರ್ಷಗಳ ಕಾಲ ಅರ್ಥಪೂರ್ಣ ಬದುಕು ಸಾಗಿಸಿದ ಭಾರತವನ್ನ ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ರಾಜಕೀಯ ಸಂತ ಅಂತಾನೆ ಕರೆಸಿಕೊಂಡ ಮನಮೋಹನ್ ಸಿಂಗ್ ಪಂಚಭೂತಗಳಲ್ಲೇ ಲೀನರಾದ್ರು. ಮನಮೋಹನ್ ಸಿಂಗ್ ಅಮರರಾದ್ರು. ಹರೀಶ್, TV9 ನವದೆಹಲಿ.